ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಕ್ಲಾಸಲ್ಲಿ ಸಿಂಪಲ್ ಡಿಸೈನು ಬ್ಲೌಸ್ ಮೇಲೆ ಹೇಗೆ ನಾವು ಟ್ರೇಸ್ ಮಾಡೋದು, ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಫುಲ್ ವಿಡಿಯೋ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ವರ್ಲಿ ನೋಡಿ, ನಿಮಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ನಾವು ಫಸ್ಟು ಒಂದು ಮೊಬೈಲಲ್ಲಿ ಇರೋ ಡಿಸೈನ್ನೇ ಹೇಗೆ ಬ್ಲೌಸ್ ಮೇಲೆ ಟ್ರೇಸ್ ಮಾಡೋದು, ಅದೇ ಮೊಬೈಲಲ್ಲಿ ಸ್ವಲ್ಪ ಬ್ರೈಟ್ನೆಸ್ನೇ ಇನ್ಕ್ರೀಸ್ ಮಾಡಿಕೊಂಡು ನಿಮ್ಗೆ ಯಾವ ಡಿಸೈನ್ ಬೇಕು ಅನ್ನೋದು ಇವಾಗ ನಾನು ಈ ಡಿಸೈನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿರೋ ಟೂ ಫ್ಲವರ್ಸ್ನೇ ಸ್ಟಿಚ್ ಮಾಡೋದು ಹೇಗೆ ಅನ್ನೋದು ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಪೇಪರ್ ಕಾಪಿಯಲ್ಲಿ ಹೋಗಿ ನೀವು ಅದನ್ನೇ ಡಿಸೈನ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಹೋಗಿ ಓಕೆ ಗಾಟ್ ಇಟ್ ಅಂತ ಬರುತ್ತೆ, ಅದನ್ನೇ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸರ್ಚ್ ಬಟನ್ ಇದೆ, ಇಲ್ಲಿ ಗೊತ್ತಾಗ್ತಾ ಇದೆಯಾ, ಇದು ಸರ್ಚ್ ಬಟನ್ನೇ. ಮತ್ತು ಸರ್ಚ್ ಬಟನ್ನೇ ನೀವು ಡಿಸೈನ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಇದನ್ನೇ ಇನ್ಕ್ರೀಸ್ ಡಿಕ್ರೀಸ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಲಾಕ್ ಸಿಂಬಲ್ ಇದೆಯಲ್ಲ, ಈ ಲಾಕ್ ಸಿಂಬಲ್ನೇ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಕ್ ಆಗುತ್ತೆ. ಈಗ ನಿಮಗೆ ಡಿಸೈನ್ ಅನ್ನೋದು ಹಿಂಗೆ ಮೂವ್ ಆಗಲ್ಲ. ಇವಾಗ ಇದನ್ನೇ ನೀವು ಟ್ರೇಸಿಂಗ್ ಪೇಪರ್ ಮೇಲೆ ಆದ್ರೇನು ಡ್ರಾ ಮಾಡಿಕೊಂಡು, ಆಮೇಲೆ ಕ್ಲಾತು, ಕಾರ್ಬನ್ ಪೇಪರ್, ಟ್ರೇಸಿಂಗ್ ಪೇಪರ್ ಇಟ್ಕೊಂಡು ನೀವು ಡ್ರಾ ಮಾಡ್ಬೋದು. ಇಲ್ಲ ನೀವು ಸಿಂಪಲ್ ಡಿಸೈನೇ, ಇದು ಸ್ಮಾಲ್ ಡಿಸೈನ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಈ ಥರ ನೀವು ಮೊಬೈಲ್ನೇ ಕೆಳಗಡೆ ಇಟ್ಕೊಂಡು ಡ್ರಾ ಮಾಡ್ಬೋದು. 2 ವೇಸ್ ಇದೆ. ನೀವು ಬ್ಲೌಸ್ ಮೇಲೆ ಹಾಕಬೇಕು ಅಂದರೆ ಟ್ರೇಸಿಂಗ್ ಪೇಪರ್ ಮೇಲೆ ಇದೇ ಥರ ಡ್ರಾ ಮಾಡಿಕೊಂಡು ನೀವು ಆರಿ ಫ್ರೇಮ್ಗೆ ಕ್ಲಾತ್ನ ಫಿಕ್ಸ್ ಮಾಡಿಕೊಂಡು, ಆಮೇಲೆ ಕಾರ್ಬನ್ ಪೇಪರ್ ಕ್ಲಾತ್ ಮೇಲೆ ಫಸ್ಟ್ ಕ್ಲಾತು, ಕಾರ್ಬನ್ ಪೇಪರ್ ಮೇಲೆ ಟ್ರೇಸಿಂಗ್ ಪೇಪರು, ಇದನ್ನು 3 ಇಟ್ಕೊಂಡು ನೀವು ಹಿಂಗೆ 4 ಸೈಡ್ಸ್ ಸೇಫ್ಟಿ ಪಿನ್ಸ್ ಹಾಕ್ಕೊಂಡು ಆಮೇಲೆ ಹೀಗೆ ಡ್ರಾ ಮಾಡ್ಕೋಬೋದು. ಇಲ್ಲ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಅಂದರೆ ಈ ಥರ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇದರಲ್ಲಿ ನಾನು ಜರ್ದೋಜಿ ಫ್ರೆಂಚ್ ನಾಟು, ನಾರ್ಮಲ್ ಥ್ರೆಡ್ ಫ್ರೆಂಚ್ ನಾಟು, ಆಗಲೇ ನಾವು ಜರ್ದೋಜಿನೇ ಹೇಗೆ ಲೋಡ್ ಮಾಡೋದು ಅದನ್ನು ಹೇಳ್ತೀನಿ. ಲೋಡಿಂಗಲ್ಲಿನೂ 2 ಸ್ಟಿಚಸ್ ಹೇಳ್ತೀನಿ, 2 ಮೆಥಡ್ಸು ಇದರಲ್ಲಿನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿದ್ದೀರಾ, ಇಲ್ಲಿ ನಾವು ಒಂದು ಜರ್ದೋಜಿನೇ ಲೋಡ್ ಸ್ಟಿಚ್ಚು, ಫ್ರೆಂಚ್ ನಾಟು, ಆಗಲೇ ಜರ್ದೋಜಿ ಫ್ರೆಂಚ್ ನಾಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿದ್ದೀರಾ, ಈ ಡಿಸೈನ್ನೇ ಇವಾಗ ನಾವು ಟ್ರೇಸ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡೋಣ ಹೇಗೆ ಮಾಡೋದು ಅಂತ. ನಾರ್ಮಲಾಗೆ ಸ್ವಿಂಗ್ ಮಿಷನ್ ಥ್ರೆಡ್ನೇ ಯೂಸ್ ಮಾಡ್ತೀವಿ ಜರ್ದೋಜಿ ಸ್ಟಿಚ್ ಮಾಡೋಕ್ಕೆ. ಕಾಟನ್ ಥ್ರೆಡ್ ತಗೊಂಡು ಇಲ್ಲಿ ನಾನು ಒಂದು ಜರ್ದೋಜಿಯಲ್ಲಿ ನಾನು ಕೋರ ಅಂತ ಹೇಳಿದ್ದೀನಿಲ್ಲ, ಅದನ್ನೇ ಇಲ್ಲಿ ಇನ್ಸರ್ಟ್ ಮಾಡಿಕೊಂಡು ಇದನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ನಾರ್ಮಲ್ ಜರ್ದೋಜಿನೇ ಲೋಡ್ ಮಾಡ್ತೀನಿ. ಇಲ್ಲಾಂದರೆ ನೀವು ಕಾಟನ್ ಥ್ರೆಡ್ಡಲ್ಲಿನೇ ಇದನ್ನೇ ಸ್ಟಿಚ್ ಮಾಡಿಕೊಂಡು ಅದನ್ನೇ ಲೋಡ್ ಮಾಡ್ಬೋದು. ಅದು ನೆಕ್ಸ್ಟ್ ಆ ಕಡೆ ಲೀಫ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜರ್ದೋಜಿನೇ ಹೇಗೆ ಕಟ್ ಮಾಡೋದು ಅನ್ನೋದು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಜರ್ದೋಜಿನೇ ಸ್ಮಾಲ್ ಪೀಸಸ್ಸು ಈವೆನಾಗೆ ಎಲ್ಲ ಸೈಜಸ್ಸು ಒಂದೇ ಥರ ಇರಬೇಕು, ಆ ಥರ ಈವೆನಾಗೆ ಕಟ್ ಮಾಡಿಕೊಂಡು ಇಲ್ಲಿ ಮೇಲಿನಿಂದ ಕೆಳಗಡೆ ಹೋಗೋವಾಗ ಆ ಥ್ರೆಡ್ಗೆ ಜರ್ದೋಜಿನೇ ಇನ್ಕ್ಲೂಡ್ ಮಾಡಬೇಕು. ಇಲ್ಲಿ ಒಂದು ಲಾಕ್ ಹಾಕಿ ಮತ್ತು ಥ್ರೆಡ್ಡು ಮೇಲೆ ಎಂಟಿಯಾಗಿ ಬರಬೇಕು. ಇಲ್ಲಿ ಒಂದು ಲಾಕ್ ಹಾಕಬೇಕು. ಇವಾಗ ಜರ್ದೋಜಿನ ಥ್ರೆಡ್ಗೆ ಇನ್ಕ್ಲೂಡ್ ಮಾಡಿಕೊಂಡು ಮತ್ತು ಇಲ್ಲಿ ಒಂದು ಲಾಕ್ ಹಾಕಿ, ಲಾಕ್ ಸ್ಟಿಚ್ಚು ಕಂಪಲ್ಸರಿ ಲಾಕ್ ಹಾಕಿದ್ದೀವಿ. ಇವಾಗ ಎಂಟಿ ಥ್ರೆಡ್ ಮೇಲಕ್ಕೆ ಬಂದಿದೆ, ಇಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕ್ತೀವಿ. ಹೀಗೆ ಜರ್ದೋಜಿನೇ ಇನ್ಕ್ಲೂಡ್ ಮಾಡಿಕೊಂಡು ಥ್ರೆಡ್ಗೆ ಇನ್ಸರ್ಟ್ ಮಾಡಿ ಕೆಳಗಡೆ ಹೋಗಿ ಮತ್ತು ಇಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕ್ತೀವಿ. ಇದು ನೋಡಿದ್ದೀರಾ, ಈ ಥರ ಹಾಕ್ಕೊಂಡು ಬರ್ತೀವಿ. ಇದು ಸ್ವಲ್ಪ ಎಕ್ಸ್ಪೆಂಡ್ ಆಯಿತು, ಅದನ್ನು ಸೈಡ್ಗೆ ಇಟ್ಬಿಡೋಣ. ನೋಡಿ, ಈ ಥರ ಒಂದು ಈವೆನಾಗೆ ಕಟ್ ಮಾಡ್ಕೋಬೇಕು. ಜರ್ದೋಜಿ ಎಲ್ಲ ಈವೆನಾಗೆ ಕಟ್ ಮಾಡಿ, ಜರ್ದೋಜಿ ಕಟ್ ಮಾಡೋಕ್ಕೆ ಶಾರ್ಪಾಗಿರೋ ಸಿಸರ್ ತಗೊಂಡು ಜರ್ದೋಜಿ ಕಟ್ ಮಾಡೋಕ್ಕೆ ಅದನ್ನ ಇಟ್ಬಿಡಿ. ಬೇರೆ ಏನೂ ಆ ಸಿಸರಲ್ಲಿ ಕಟ್ ಮಾಡಬಾರ್ದು. ಆ ಥರ ಇಟ್ಕೊಂಡ್ರೆ ನಿಮಗೆ ಈಸಿಯಾಗೆ ಕಟ್ ಆಗುತ್ತೆ. ಇಲ್ಲಿ ನೋಡಿ, ಕೆಳಗಡೆ ಹೋಗುವ ಜರ್ದೋಜಿನ ಥ್ರೆಡ್ಗೆ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಲಾಕ್ ಹಾಕಿ ಮತ್ತೆ ಮೇಲೆಗೆ ಬಂದು ಒಂದು ಲಾಕ್ ಹಾಕಿ ಮತ್ತು ಜರ್ದೋಜಿನ ಥ್ರೆಡ್ಗೆ ಇನ್ಕ್ಲೂಡ್ ಮಾಡಿ ಕೆಳಗಡೆ ಹೋಗಿ ಒಂದು ಲಾಕ್ ಹಾಕಿ ಎಂಟಿ ಥ್ರೆಡ್ ಮೇಲೆಗೆ ಬರಬೇಕು. ಇಲ್ಲಿ ನೋಡಿದರೆ ಈ ಥರ ಮತ್ತೆ ಒಂದು ಲಾಕ್ ಹಾಕ್ಕೊಂಡು ಹೀಗೆ ಸ್ಟಿಚ್ ಮಾಡಬೇಕು. ಆಲ್ಮೋಸ್ಟ್ ಇವಾಗ ನಿಮಗೆ ಜರ್ದೋಜಿ ಲೋಡ್ ಸ್ಟಿಚ್ಚು ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಇದು ಒಂದು ಮೆಥಡು. ಇನ್ನೊಂದು ಮೆಥಡು ನಾನು ಇನ್ನೊಂದು ಲೀಫ್ಗೆ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಈ ಎರಡರಲ್ಲಿ ನಿಮ್ಮಿಷ್ಟ. ಈ 2 ಟೈಪ್ಸಲ್ಲಿನೂ ನಿಮ್ಗೆ ಯಾವುದು ಕಂಫರ್ಟೋ ಅದನ್ನೇ ನೀವು ಸ್ಟಿಚ್ ಮಾಡ್ಕೋಬೋದು.
ಹೀಗೆ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನೊಂದು ಜರ್ದೋಜಿ ಹಾಕಿಬಿಟ್ಟು ಇದಕ್ಕೆ ಲಾಕ್ ಹಾಕಿಬಿಟ್ಟು ಕ್ಲೋಸ್ ಮಾಡೋಣ ಈ ಲೀಫ್ನೇ. ನೆಕ್ಸ್ಟ್ ಲೀಫ್ನೇ ಇದರಲ್ಲಿನೂ ಕಲರ್ಸ್ ಇರುತ್ತೆ. ನಿಮಗೆ ಗ್ರೀನ್ ಕಲರ್ ತೊಗೋಬೋದು, ಪರ್ಪಲ್ ಕಲರ್, ಸಿಲ್ವರ್ ಕಲರ್, ಗೋಲ್ಡ್ ಕಲರ್, ಕಾಪರ್ ಕಲರ್, ನಿಮ್ಗೆ ಯಾವುದು ಕಲರ್ ಇಷ್ಟನೋ ಸ್ಯಾರಿ ಬ್ಲೌಸು ಅದನ್ನೇ ನೋಡಿಕೊಂಡು ನೀವು ಬ್ಲೌಸ್ಗೆ ಸ್ಯಾರಿ ನೋಡಿಕೊಂಡು ಬ್ಲೌಸ್ಗೆ ನೀವು ಯಾವ ಥರ ಡಿಸೈನ್ ಹಾಕ್ತೀರೋ ಯಾವ ಕಲರ್ ಬೇಕು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವ ಥರ ನೀವು ಕಲರ್ಸ್ನ ಸೆಲೆಕ್ಟ್ ಮಾಡೋದು ಅನ್ನೋದು ಬರೋ ವೀಡಿಯೋಸಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಟೈಪ್ ಇದೆಯಲ್ಲ ಅದಕ್ಕೆ ಕಾಟನ್ ಥ್ರೆಡ್ಡಲ್ಲಿನೇ ಇಲ್ಲಿ ಒಂದು ಮಿಡ್ಡಲ್ಲಿ ಒಂದು ಚೈನ್ ಥರ ಹಾಕ್ಕೊತೀವಿ. ಇದನ್ನೇ 2-3 ಚೈನ್ ಹಾಕ್ಕೊಂಡು ಇದನ್ನೇ ಲೋಡ್ ಮಾಡಬೇಕು. ಇದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು ಜರ್ದೋಜಿ ಕಲರ್ ಹೋಗುತ್ತಾ ಅಂತ. ಜರ್ದೋಜಿ ಒರ್ಜಿನಲ್ ಜರ್ದೋಜಿ ಯಾವುದು ಕಲರ್ ಹೋಗಲ್ಲ, ಅದು ನೋಡಿಕೊಂಡು ನೀವು ತಗೋಬೇಕು. ಜರ್ದೋಜಿ ಅನ್ನೋದು ಒರ್ಜಿನಲ್ ಆಗಿರೋದು ಕಲರ್ ಹೋಗಲ್ಲ, ಕ್ವಾಲಿಟಿ ಕಮ್ಮಿ ಇರೋದು ಹೋಗುತ್ತೆ. ನೀವು ತಗೊಳ್ಳೋವಾಗನೇ ಜರ್ದೋಜಿಯಲ್ಲಿ ಕ್ವಾಲಿಟಿ ಇರೋ ಜರ್ದೋಜಿನೇ ತಗೋಬೇಕು. ಅದು ನೀವು ಯಾವ ಥರ ಬೀಡ್ಸ್ನೇ ಸೆಲೆಕ್ಟ್ ಮಾಡೋದು ಅನ್ನೋದನ್ನು ನಾನು ಇದು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಈ ಲೋಡ್ ಸ್ಟಿಚ್ಚು ಇವಾಗ ಹೇಗೆ ಮಾಡಿದ್ದೀವೋ ಸೇಮ್ ಅದೇ ಥರ ಮಾಡ್ಕೊಂಬರಬೇಕು. ಕೆಳಗಡೆ ಬರೋವಾಗ ಆ ಥ್ರೆಡ್ಗೆ ನಾವು ಜರ್ದೋಜಿನೇ ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕ್ ಹಾಕ್ಕೊಂಡು ಈ ಥರ ಸ್ಲ್ಯಾಟಿಂಗ್ ಲೈನಾಗೆ ನೀವು ಲೋಡ್ ಅನ್ನೋದು ಮಾಡಬೇಕು. ಫ್ಲವರ್ ಲೋಡ್ ಮಾಡಲಿ ಇಲ್ಲ ಸ್ಟೆಮ್ ಲೋಡ್ ಮಾಡಲಿ, ಯಾವುದು ನೀವು ಲೋಡ್ ಸ್ಟಿಚ್ ಜರ್ದೋಜಿಯಲ್ಲಿ ಸ್ಟಿಚ್ ನೀವು ಲೋಡ್ ಮಾಡ್ತೀರೋ ಜರ್ದೋಜಿ ಲೋಡ್ ಸ್ಟಿಚ್ ಹೇಳೋ ತಕ್ಷಣ ನಿಮಗೆ ಸ್ಲ್ಯಾಟ್ ಲೈನಾಗೆ ನೀವು ಜರ್ದೋಜಿನೇ ಸ್ಟಿಚ್ ಮಾಡ್ಕೊಂಬರಬೇಕು. ಇದನ್ನೇ ಸ್ಟ್ರೈಟಾಗೆ ಆ ಥರ ಮಾಡೋಂಗಿಲ್ಲ. ನೀವು ಲೋಡ್ ಸ್ಟಿಚ್ ಜರ್ದೋಜಿ ಲೋಡ್ ಸ್ಟಿಚ್ ಅಂದ ತಕ್ಷಣ ಈ ಥರ ನೀವು ಸ್ಲ್ಯಾಟಿಂಗ್ ಲೈನಾಗೇ ಇದನ್ನೇ ಫಿಲ್ ಮಾಡಬೇಕು. ಇನ್ ಕೇಸ್ ಫ್ಲವರ್ ಯಾವುದು ಇದ್ದರೆ ಫ್ಲವರ್ಗೆ ಅದೇ ಶೇಪ್ನೇ ಅಡ್ಜಸ್ಟ್ ಮಾಡಿಕೊಂಡು ನೀವು ಅದನ್ನೇ ಈ ಥರ ನೀವು ಫಿಲ್ ಮಾಡ್ಕೊಂಬರಬೇಕಾಗುತ್ತೆ. ನೋಡಿ, ನಾನು ಹೇಳೋದಕ್ಕಿಂತ ನೀವು ನನ್ನ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನೀಡಿಲು ಥ್ರೆಡ್ಡು ನನ್ನ ಹ್ಯಾಂಡ್ ಹೇಗೆ ಮೂವ್ ಆಗ್ತಾಯಿದೆ ಅನ್ನೋದು ನೋಡಿದ್ರೇ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಯಾರಾದರೂ ನಮ್ಮ ಚಾನಲ್ನೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಪ್ರೀವಿಯಸ್ ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ ಅರ್ಥ ಆಗುತ್ತೆ ಅನ್ನಿಸ್ತಾ ಇದೆ, ಅದಕ್ಕೆ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಟ್ಟಿದ್ದೀನಿ. ಈಗ ನೀವು ಜರಿ ಥ್ರೆಡ್ ಆದ್ರೂ ತಗೋಬೋದು, ಇಲ್ಲಾಂದರೆ ಬೀಡ್ಸಲ್ಲಿನೂ ತಗೋಬೋದು. ಇಲ್ಲಿ ನಾನು ಫಸ್ಟು ಔಟ್ಲೈನ್ ಹಾಕ್ತೀನಿ. ಚೈನ್ ಸ್ಟಿಚ್, ಬೇಸಿಕ್ ಚೈನ್ ಸ್ಟಿಚ್ ಇದೆಯಲ್ಲ ಅದನ್ನೇ ಈ ಫ್ಲವರ್ಸ್ ಈ ಡಿಸೈನ್ ಫುಲ್ಲು ಔಟ್ಲೈನ್ ಅನ್ನೋದು ನಾನು ಚೈನ್ ಸ್ಟಿಚ್ಚಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾಗಿರೋ ಕಲರ್ನೇ ತಗೊಂಡು ನೀವು ಔಟ್ಲೈನ್ ಹಾಕ್ಕೋಬೋದು. ಫ್ರೆಂಚ್ ನಾಟ್ ಸ್ಟಿಚ್ ಹಾಕ್ತೀವಿ ಅಂತಂದರೆ ಫ್ರೆಂಚ್ ನಾಟ್ಗೆ ನೀವು ಫಸ್ಟ್ ಔಟ್ಲೈನ್ ಅನ್ನೋನು ಹಾಕ್ಕೊಂಡು ಆಮೇಲೆ ಫ್ರೆಂಚ್ ನಾಟ್ನೇ ಸ್ಟಿಚ್ನೇ ಹಾಕಬೇಕಾಗುತ್ತೆ. ನೋಡಿ, ಔಟ್ಲೈನ್ ಇದಕ್ಕೂ ಕಂಪ್ಲೀಟ್ ಆಯಿತು. ರಿಮೈನಿಂಗ್ ಈ ಫ್ಲವರ್ಗೂ ನಾನು ಔಟ್ಲೈನ್ ಅನ್ನೋದು ಹಾಕ್ಬಿಡ್ತೀನಿ. ಫಸ್ಟ್ ನಾವು ಔಟ್ಲೈನ್ ಹಾಕ್ಕೊಂಡೇ ಫ್ರೆಂಚ್ ನಾಟ್ ಸ್ಟಿಚಸ್ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಜರ್ದೋಜಿಯಲ್ಲಿ ನಾನು ಇಲ್ಲಿ ಸ್ವಲ್ಪ ಒಂದು ರಿಂಗ್ ನಾಟ್ ಥರ ಹಾಕ್ತೀನಿ. ಇಲ್ಲಿ ನೋಡಿ, ನೀವು ಕಾಟನ್ ಥ್ರೆಡ್ನೇ ತಗೊಂಡು ಇದು ತುಂಬ ಈಸಿ. ಇಲ್ಲಿ ಮೇಲಕ್ಕೆ ನೀಡಿಲ್ನೇ ತಗೊಬರ್ತೀವಿ. ಈ ಥರ ನಾರ್ಮಲ್ ಹೆಮ್ಮಿಂಗ್ ನೀಡಿಲ್ಗೆ ಜರ್ದೋಜಿನೇ ಈ ಥರ ಹಾಕ್ಕೊಂಡು ಈ ಥರ ರೊಟೇಟ್ ಮಾಡಬೇಕು. ಲೆಫ್ಟ್ ಆ್ಯಂಡ್ ರೈಟ್ ರೊಟೇಟ್ ಮಾಡಿದರೆ ಕಾಟನ್ ಥ್ರೆಡ್ಗೆ ನಮಗೂ ಜರ್ದೋಜಿ ಅನ್ನೋದು ಎಲ್ಲಿನೂ ಸಿಕ್ಕಾಕ್ಕೊಳಲ್ಲ, ನೀಟಾಗಿ ಕೆಳಗಡೆ ಹೋಗುತ್ತೆ. ಈ ಥರ ಒಂದು ಯು ಶೇಪಲ್ಲಿ ನಾವು ಇದನ್ನೇ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಇದಕ್ಕೆ ನೀವು ಫ್ರೆಂಚ್ ನಾಟ್ ಹಾಕಿನೂ ಫಿಲ್ ಮಾಡ್ಬೋದು. ಇದು ಕಸ್ಟಮರ್ಸ್ ಇಲ್ಲಿ ನಮಗೆ ಜರ್ದೋಜಿ ಈ ಥರ ಯು ಶೇಪಲ್ಲಿ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಿಮಗೆ ಇದು ಅರ್ಥ ಆಗೋಕ್ಕೆ ನಾನು ಇಲ್ಲಿ ನಿಮಗೆ ಯು ಶೇಪ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೀಡಿಲಿ ಇದು ತುಂಬ ಈಸಿ, ಬೇಗನೂ ವರ್ಕು ಆಗುತ್ತೆ. ಈ ಥರ ಇನ್ಸರ್ಟ್ ಮಾಡಿಕೊಂಡು ಜರ್ದೋಜಿನೇ ಒಂದು ಕೆಳಗಡೆ ಹೋಗುತ್ತೆ ಥ್ರೆಡ್ಡು, ಒಂದು ಆ ಪಕ್ಕದಲ್ಲಿನೇ ಒಂದು ಯು ಶೇಪ್ ಥರ. ಈ ಥರ ನಾವು ಜರ್ದೋಜಿ 3D ರೋಸ್ ಮಾಡೋಕ್ಕೆ ಈ ಸ್ಟಿಚ್ನ ಯೂಸ್ ಮಾಡ್ತೀವಿ. ನೋಡಿದ್ದೀರಾ, ಈ ಥರ ನೀವು ಸಿಂಪಲ್ ಆ್ಯಂಡ್ ಈಸಿ ಇದನ್ನೇ ಫಿಲ್ ಮಾಡೋದು.
ನಾನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಿಮಗೆ 3D ರೋಸ್ನೇ ಹೇಗೆ ಮಾಡೋದು ಅನ್ನೋದು ಕ್ಲಿಯರಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನೇ ನಾವು ಬಾಡಿ ಬರ್ಡ್ಸ್ ಬಾಡಿ ಈ ಥರ ಏನಾದರೂ ಫ್ಲವರ್ಸ್ನೇ ಫಿಲ್ ಮಾಡಬೇಕಂದ್ರೆ ಈ ಸ್ಟಿಚ್ನೇ ಯೂಸ್ ಮಾಡ್ತೀವಿ. ಈ ಥರ ಇವಾಗ ನಾವು ಒಂದು ಲೈನ್ ಹಾಕಿದ್ದೀವಿಲ್ಲ, ಆ ಮಿಡ್ಡಲ್ಲಿ ತಗೋಬೇಕು. ಇವಾಗ ಒಂದು ಲೈನ್ಗೆ ನಾರ್ಮಲಾಗೆ ಹಾಕ್ಕೊಂಬರ್ತೀವಿ. ನೆಕ್ಸ್ಟ್ ಲೈನ್ಗೆ ಫಸ್ಟ್ ಲೈನು ಮಿಡ್ಡಿಂದ ನೆಕ್ಸ್ಟ್ ಜರ್ದೋಜಿ ಸೆಕೆಂಡ್ ಜರ್ದೋಜಿಗೆ ಮಿಡ್ಗೆ ಹಾಕ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಅದು ಕ್ಲಿಯರಾಗೆ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ವಿಡಿಯೋಲಿ ತೋರಿಸ್ತಾ ಇದ್ದೀನಿಲ್ಲ, ಈ ಥರ ನೀವು ಹಾಕ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಯಾರಾದರೂ ನಮ್ಮ ಚಾನಲಲ್ಲಿ ನೋಡಿ ವಿಡಿಯೋ ಆರಿ ವರ್ಕು ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಾನು ವಾಟ್ಸಪ್ ಲಿಂಕನ್ನೇ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಮ್ಮ ಚಾನಲಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಪ್ರೋ ಲೆವೆಲೂ ಹೇಳ್ಕೊಡ್ತಾ ಇದ್ದೀವಿ. ನೀವೇ ಓನಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಥರ ಎಲ್ಲ ಸ್ಟಿಚಸ್ಸು ಪಿನ್ ಟು ಪಿನ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ಈ ಆರಿ ವರ್ಕು ಕಲ್ತ್ಕೋಬೇಕು ಅಂದರೆ ನಿಮಗೆ ಎಜುಕೇಷನ್ ಏನು ಬೇಕಾಗಿಲ್ಲ, ಇದಕ್ಕೆ ಏಜ್ ಲಿಮಿಟು ಬೇಕಾಗಿಲ್ಲ. ಸ್ಟೂಡೆಂಟ್ಸು, ವರ್ಕಿಂಗ್ ವುಮೆನ್ಸು, ಹೌಸ್ ವೈಫ್ಸು ಯಾರಾದರೂ ಕಲ್ತ್ಕೋಬೋದು. ನಿಮಗೆ ಓನಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಥರ ನಾವು ಹೇಳ್ಕೊಡ್ತೀವಿ. ಆಗಲೇ ನಿಮ್ಮ ಬ್ಲೌಸ್ಗೆ ನೀವು ಹಾಕ್ಕೊಂಡ್ರೇನು ನಿಮಗೆ ಒಂದು 1000 ರುಪೀಸ್ ಆದ್ರೂ ಸೇವ್ ಆಗುತ್ತಿಲ್ಲ. ಆ ಥರ ನಮ್ಮ ಕೆಲಸ ನಾವು ಮಾಡಿಕೊಂಡ್ರೇನು ನಾವು ಸ್ವಲ್ಪ ಮನಿ ಅನ್ನೋದು ಶೇವ್ ಮಾಡ್ಕೋಬೋದು. ಯಾಕಂದರೆ ಔಟ್ಸೈಡ್ ಇವಾಗ ನೀವು ಬೇಸಿಕ್ ಡಿಸೈನ್ ಹಾಕ್ಕೋಬೇಕಂದ್ರೇನು 1000 ರುಪೀಸಿಗೆ ಕಮ್ಮಿ ಯಾವ ವರ್ಕು ಮಾಡಿಕೊಡಲ್ಲ ಎಲ್ಲಿನೂ. ನೀವು ಒಂದು ಆರಾಮಾಗಿ ಒಂದು ವೀಕ್ಗೆ ಒಂದು 2-3 ಸ್ಟಿಚಸ್ ಕಲ್ತ್ಕೊಂಡ್ರೇನು ಆ ಸ್ಟಿಚಸ್ನೇ ಬ್ಲೌಸ್ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದು ಬ್ಲೌಸ್ ನೀವೇ ಹಾಕ್ಕೊಂಡಿರ್ತೀರಿಲ್ಲ, ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ ಥರ ನಾವು ನೀಟಾಗಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಕೋರ್ಸ್ ಫುಲ್ಲು ಹೇಳ್ಕೊಡ್ತೀವಿ. ಜಾಯ್ನ್ ಆಗೋರೋ ಇಂಟ್ರೆಸ್ಟ್ ಇರೋರಿಗೆ ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಜಾಯ್ನ್ ಆಗ್ಬೋದು. ಇಲ್ಲಿ ನೋಡಿದ್ದೀರಾ, ಇದು ಕಂಪ್ಲೀಟ್ ಆಯಿತು. ಇವಾಗ ನಾವು ಜರ್ದೋಜಿಯಲ್ಲಿ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅನ್ನೋದು ಇಲ್ಲಿ ನಾನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಲೈನಲ್ಲಿ ಜರ್ದೋಜಿ ಫ್ರೆಂಚ್ ನಾಟ್ ಹಾಕ್ತೀನಿ. ಇದೇ ಥರ ನಾವು ನೀಡಿಲ್ಗೆ ಜರ್ದೋಜಿನೇ ಇನ್ಸರ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಬೇಕು. ಈ ಜರ್ದೋಜಿನೇ ಸ್ವಲ್ಪ ಹಿಂಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಅದನ್ನೇ ಕಟ್ ಮಾಡೋವಾಗ ನಾವು ಒಂದು ಹಾಫ್ ಇಂಚ್ಗೆ ಹಿಂಗೆ ಕಟ್ ಮಾಡ್ಕೋಬೇಕು. ನೀಡಿಲ್ಗೆ ಈ ಥರ ಇನ್ಸರ್ಟ್ ಮಾಡಬೇಕು. ನೋಡಿ ಈ ಥರ ಇನ್ಸರ್ಟ್ ಮಾಡಿಕೊಂಡು ಕೆಳಗಡೆ ತಗೊಂಡಿದ್ದೀವಿ. ಆ ನೀಡಿಲ್ಗೆ ಈ ಥರ ಒಂದು 2 ಲೈನ್ಸ್ ಆಗಬೇಕು. ಆ 2ನೇ ಈ ಥರ ರೊಟೇಟ್ ಮಾಡಿದ್ರೆ ಜರ್ದೋಜಿನೂ ನಿಮಗೆ ನೀಡಿಲ್ಗೆ ರೊಟೇಟ್ ಆಗಬೇಕು. ಈ ಥರ ಬರುತ್ತೆ. ಮತ್ತೆ ಒಂದು ಸತಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ನೀಡಿಲಿಂಗೆ ಮೇಲಕ್ಕೆ ತಗೊಂಡಿದ್ದೀವಿ. ಈ ನೀಡಿಲ್ಗೆ ಜರ್ದೋಜಿನೇ ಇನ್ಸರ್ಟ್ ಮಾಡಿದ್ದೀವಿ. ಜರ್ದೋಜಿ ಕೆಳಗಡೆ ಹೋಗಿದೆ. ನೀಡಿಲ್ಗೆ ಥ್ರೆಡ್ನ ಈ ಥರ 2 ಟೈಮ್ಸು ರೊಟೇಟ್ ಮಾಡಿ ಜರ್ದೋಜಿನೂ ರೊಟೇಟ್ ಮಾಡಬೇಕು. ಈ ಫಿಂಗರಲ್ಲಿ ಟೈಟಾಗಿ ಇಟ್ಕೊಂಡು ಕೆಳಗಡೆ ನಾವು ನೀಡಿಲ್ನೇ ಕೆಳಗಡೆ ತಗೋಬೇಕು, ಟೈಟಾಗಿ ತಗೋಬೇಕು. ನೋಡಿದ್ದೀರಾ, ಈ ಥರ ಫಿಕ್ಸ್ ಆಗಿರುತ್ತೆ. ಮತ್ತೆ ಒಂದು ಸತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀಡಿಲ್ಗೆ ಜರ್ದೋಜಿನ ಈ ಥರ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ ಲಾಸ್ಟ್ ವರ್ಲೂ ಜರ್ದೋಜಿ ತೊಗೊಂಡು ಹೋಗಬೇಕು. ನೀಡಿಲ್ಗೆ 2 ಟೈಮ್ಸು ಥ್ರೆಡ್ನೇ ರೊಟೇಟ್ ಮಾಡಿ ಅದೇ ಥರ ಜರ್ದೋಜಿನೂ ರೊಟೇಟ್ ಆಗಬೇಕು. ಈ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಹಿಂಗೆ ಟೈಟಾಗಿ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಕೆಳಗಡೆ ನೀಡಿಲೋಡ ಥ್ರೆಡ್ನೇ ಟೈಟಾಗಿ ಕೆಳಗಡೆ ಇಳ್ಕೋಬೇಕು ನಾವು. ಆಲ್ಮೋಸ್ಟ್ ಇವಾಗ ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಾರ್ಮಲ್ ನೀಡಿಲಲ್ಲಿ ಜರ್ದೋಜಿನೇ ಸ್ಟಿಚಸ್ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇವಾಗ ನೀವು ಡಿಸೈನ್ ಹೇಗೆ ಬ್ಲೌಸ್ ಮೇಲೆ ಹಾಕೋದು ಅನ್ನೋದಕ್ಕೆ ನಾನಿದು ಎಕ್ಸಾಂಪಲಾಗಿ ಇವತ್ತು ನಿಮಗೆ ಹೇಳಿದ್ದೀನಿ. ಇದರಲ್ಲಿ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಯಾರಾದರೂ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಸ್ವಲ್ಪ ಶೇರ್ ಮಾಡಿ. ಈ ಕಡೆ ಇರೋ ಫ್ಲವರ್ಸ್ಗೂ ನಾನು ಇದನ್ನೇ ಫ್ರೆಂಚ್ ನಾಟೇ ಹಾಕ್ತಾಯಿದ್ದೀನಿ. ಪರ್ಪಲ್ ಕಲರ್ ಜರ್ದೋಜಿ ತಗೊಂಡು 2 ಟೈಮ್ಸು ನೀಡಿಲ್ಗೆ ರೊಟೇಟ್ ಮಾಡಿದ್ದೀನಿ ಥ್ರೆಡ್ನೇ. ಅದೇ ಥರ ಕೆಳಗಡೆ ತೊಗೊಂಡಿದ್ದೀವಿ. ಈ ಥರ ಇದನ್ನೇ ಒಂದು 5 to 10 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈ ಸ್ಟಿಚಸ್ ಈಸಿಯಾಗೆ ಬಂದುಬಿಡುತ್ತೆ. ಇದು ನೀವು ಪ್ಲೇಸ್ನ ಬೇಸ್ ಮಾಡಿಕೊಂಡು 1 or 2 ಟೈಮ್ಸ್ ರೊಟೇಟ್ ಮಾಡೋದು. ನಾರ್ಮಲಾಗಿ ನಾವು 3 ಟೈಮ್ಸ್ ರೊಟೇಟ್ ಮಾಡ್ತೀವಿ. ಇಲ್ಲಿ ಚಿಕ್ಕ ಪ್ಲೇಸ್ ಇರೋವಾಗ 2 ಟೈಮ್ಸ್ ರೊಟೇಟ್ ಮಾಡಬೇಕು. ನಿಮಗೆ ಪ್ಲೇಸ್ ಅನ್ನೋದು ಈ ಲೀವ್ಸ್ ಅನ್ನೋದು ದೊಡ್ಡದಾಗಿದೆ ಅನ್ನೋ ಟೈಮಲ್ಲಿ 3 ಟೈಮ್ಸು ರೊಟೇಟ್ ಮಾಡಬೇಕು. ಮ್ಯಾಕ್ಸಿಮಮ್ ಫ್ರೆಂಚ್ ನಾಟ್ಗೆ ಥ್ರೆಡ್ನೇ 3 ಟೈಮ್ಸೇ ರೊಟೇಟ್ ಮಾಡಬೇಕು.
ಪ್ಲೇಸ್ನ ಬೇಸ್ ಮಾಡಿಕೊಂಡು 1 ಆರ್ 2 3 ಅನ್ನೋದು ನಿಮ್ಮ ಇಷ್ಟ, ಅದು ನಿಮ್ಮ ಕ್ರಿಯೇಟಿವಿಟಿ ಬೇಸ್ ಮಾಡ್ಕೊಂಡಿರುತ್ತೆ. ಆಲ್ಮೋಸ್ಟ್ ಇವಾಗ ನಿಮಗೆ ಫ್ರೆಂಚ್ ನಾಟು ಜರ್ದೋಜಿ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅನ್ನೋದು ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಹೀಗೆ ನಾವು ಥ್ರೆಡ್ಡಲ್ಲಿ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅನ್ನೋದು, ಈ ರಿಮೈನಿಂಗ್ ಎಲ್ಲ ಫಿಲ್ ಮಾಡೋದು ಹೇಗೆ ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾನು 6 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು ಫ್ರೆಂಚ್ ನಾಟ್ ನೀಡಿಲ್ಗೆ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ನೇ ಈ ಥರ ಮೇಲಕ್ಕೆ ತಗೊಬಂದಬೇಕು. 6 ಸ್ಟ್ಯಾಂಡ್ಸ್ ಅಂದರೆ ಟೋಟಲ್ ನಮಗೆ 12 ಸ್ಟ್ಯಾಂಡ್ಸ್ ಬರುತ್ತೆ. ನಾನು ಇಲ್ಲಿ 6 ಅಂತ ಹೇಳ್ತಾ ಇದ್ದೀನಿ. 2 ಟೈಮ್ಸ್ ನಾವು ಹಾಕ್ತೀವಿಲ್ಲ, ಅದಕ್ಕೆ 12 ಸ್ಟ್ಯಾಂಡ್ಸ್ ಆಗುತ್ತೆ. ನೀಡಿಲ್ಗೆ ಹಿಂಗೆ ಥ್ರೆಡ್ ತಗೊಂಡು ಲೆಫ್ಟ್ ಹ್ಯಾಂಡಲಿಂದ 2 ಟೈಮ್ಸ್ ಹಿಂಗೆ ರೊಟೇಟ್ ಮಾಡಬೇಕು. ಇಲ್ಲ 1 ಟೈಮ್ ಆದ್ರೂ ಹೀಗೆ ಹಾಕ್ಕೋಬೇಕು. ಇದು 2 ಟೈಪ್ಸ್ ಇದೆ ಫ್ರೆಂಚ್ ನಾಟ್ ಹಾಕೋದು. ಇಲ್ಲಿ ನೋಡಿ, ಇದು ಒಂದು ಟೈಪು. ಈ ಥರ ಥ್ರೆಡ್ ಲೆಫ್ಟ್ ಹ್ಯಾಂಡಲ್ಲಿನೇ ಇಟ್ಕೋಬೇಕು ನಾವು. ಮತ್ತು ರಿಮೈನಿಂಗ್ ಪ್ಲೇಸ್ನೇ ಫಿಲ್ ಮಾಡೋಕ್ಕೆ ಮತ್ತೆ ಒಂದು ಸತಿ ನಾವು ಫ್ರೆಂಚ್ ನಾಟ್ ಹಾಕಬೇಕಾಗುತ್ತೆ. ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ತಗೊಂಡು ಹಿಂಗೆ ಒಂದು ಸತಿ ರೊಟೇಟ್ ಮಾಡಿ ನೀಡಿಲ್ಗೆ, ಆ ನೀಡಿಲ್ನೇ ಕೆಳಗಡೆ ತಗೊಂಡೋಗಿ ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಥ್ರೆಡ್ನೇ ಟೈಟಾಗಿ ಇಟ್ಕೊಂಡು ಈ ಥರ ನಾವು ಕೆಳಗಡೆ ತೊಗೊಂಡೋಗ್ತೀವಿ. ನೋಡಿದ್ದೀರಾ, ಈ ಥರ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅದೇ ಥರ ರಿಮೈನಿಂಗ್ ನಾವು ಇದನ್ನೇ ಫಿಲ್ ಮಾಡಬೇಕು. ಫ್ರೆಂಚ್ ನಾಟ್ ತುಂಬ ಈಸಿಯಾಗಿ ಹಾಕ್ಕೋಬೋದು. ಈ ಥರ ನೀಡಿಲ್ ಮೇಲೆಗೆ ಬರುತ್ತೆ. ನೀಡಿಲ್ಗೆ ಒಂದು ಟೈಮು ಥ್ರೆಡ್ನೇ ರೊಟೇಟ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಇಟ್ಕೊಂಡು ಈ ಥರ ನೀಡಿಲ್ಗೆ ರೊಟೇಟ್ ಮಾಡಿ ಮತ್ತು ನೀಡಿಲ್ ಅನ್ನೋದು ಕೆಳಗಡೆ ಹೋಗುತ್ತೆ. ನೋಡಿದ್ದೀರಾ, ಈ ಥರ ಸಿಂಪಲಾಗಿ ನೀವು ಕಲ್ತ್ಕೋಬೋದು. ನಾವು ಯಾವ ಸ್ಟಿಚ್ ಅನ್ನೋದು ಹಾಕಿದ್ರೇನು ಎಂಡ್ ನಾಟ್ ಅನ್ನೋದು ಕಂಪಲ್ಸರಿ. ಆರಿ ವರ್ಕಲ್ಲಿನೂ ಆರ್ ಹ್ಯಾಂಡ್ ಎಂಬ್ರಾಯ್ಡಿಂಗಲ್ಲಿನೂ ನೀವು ಸ್ವಿಂಗ್ ಮಿಷನಲ್ಲಿ ಸ್ಟಿಚ್ ಮಾಡಿದ್ರೇನು ರಫ್ ಸ್ಟಿಚ್ ಹಾಕಬೇಕು. ನಾವು ಯಾವ ಥರ ಡಿಸೈನ್ ಹಾಕಿದ್ರೇನು ನಾವು ಹಾಕಿರೋ ಡಿಸೈನ್ ಆರ್ ಸ್ಟಿಚ್ ಆಗಲಿ ಕ್ಲಾತ್ ಹೋದ್ರೇನು ನಾವು ಹಾಕಿರೋ ಡಿಸೈನ್ ಆರ್ ಸ್ಟಿಚ್ ಅನ್ನೋದು ಹೋಗಬಾರ್ದು. ಆ ಥರ ಕ್ವಾಲಿಟಿ ನೀವು ಕಸ್ಟಮರ್ಸ್ಗೆ ಕೊಡಬೇಕಾಗುತ್ತೆ. ಇಲ್ಲಿ ಒಂದು ಸರ್ಕಿಲ್ ಟೈಪ್ ಆಫ್ ಸಿಲ್ವರ್ ಕಲರ್ ಕುಂದನ್ಸ್ನೇ ತಗೊಂಡಿದ್ದೀನಿ. ಇದು ಇಲ್ಲಿ ನಾನು 3 ಟೈಮ್ಸು ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಇದು ಚಮ್ಕಿ ಥರ ಸರ್ಕಿಲ್ ಟೈಪ್ ಇದೆ. ಇದಕ್ಕೆ ಇಲ್ಲಿ ಮಿಡ್ಡಲ್ಲಿ ಓಪನ್ ಇದೆ. ನೋಡಿದ್ದೀರಾ, ಈ ಥರ ನೀವು ಕುಂದನ್ಸೂ ಸ್ಟಿಕ್ ಮಾಡ್ಕೋಬೋದು. ಈ ಫ್ಲವರ್ ಕಂಪ್ಲೀಟ್ ಆಯಿತು. ರಿಮೈನಿಂಗ್ ಆ 4 ಲೀವ್ಸ್ಗೂ ನಾನು ಫ್ರೆಂಚ್ ನಾಟ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಈ ಥರ ಫ್ರೆಂಚ್ ನಾಟ್ ತುಂಬ ಈಸಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಗೆ ಬರುತ್ತೆ. ಯಾವುದು ನಿಮಗೆ ಬೇಗ ಬರಲ್ಲ. ಒಂದು 3 ಆರ್ 5 ಟೈಮ್ಸ್ ಆರ್ 5 to 10 ಟೈಮ್ಸ್ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟಿಚ್ ಅನ್ನೋದು ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಯಾರಿಗೂ ಸ್ಟಾರ್ಟಿಂಗೆ ಯಾವ ಸ್ಟಿಚ್ಚು ಬರಲ್ಲ. ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಚೆನ್ನಾಗೇ ಬರುತ್ತೆ. ಇದಕ್ಕೆ 3 ಫ್ರೆಂಚ್ ನಾಟ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಈ ಮಿಡ್ಡಲ್ಲಿ ಇರೋ ಕ್ಲಾರಿ ಪ್ಲೇಸ್ಗೆ ನೀವು ಕುಂದನ್ಸು ಆರ್ ಬೀಡ್ಸನ್ನು ಕೊಡ್ಬೋದು. ನಿಮಗೆ ಥ್ರೆಡ್ ಈ ಥರ ಫ್ರೆಂಚ್ ನಾಟ್ ಹಾಕೋವಾಗ ಥ್ರೆಡ್ಡು ನೂಲಾಗಿ ಬಂದಿದೆ ಅಂಥ ಟೈಮಲ್ಲಿ ಥ್ರೆಡ್ನೇ ಒಂದು ಸತಿ ನೀವು ಈ ಥರ ರೊಟೇಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಆ ಥರ ಬರಲ್ಲ. ಇವಾಗ ಫ್ರೆಂಚ್ ನಾಟು ಜರ್ದೋಜಿ ಲೋಡ್ ಸ್ಟಿಚ್ಚು ಜರ್ದೋಜಿ ಫ್ರೆಂಚ್ ನಾಟು ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಇನ್ ಕೇಸ್ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ನಮ್ಮ ಚಾನಲ್ ಯೂಸ್ ಆಗುತ್ತೆ ಅನ್ನೋರಿಗೆ ಚಾನಲ್ನಿ ಸ್ವಲ್ಪ ಸಪೋರ್ಟ್ ಮಾಡಿ. ಆಗಲೇ ಅವ್ರಿಗೆ ನೀವು ಒಂದು ಹೆಲ್ಪ್ ಮಾಡಿಂಗ್ ಥರ ಇರುತ್ತೆ. ಯಾಕಂದರೆ ಆರಿ ವರ್ಕು ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲಲ್ಲಿ ಎಲ್ಲ ನೀಟಾಗಿ ಪಿನ್ ಟು ಪಿನ್ ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸ್ಟಿಚ್ಚಕ್ಕೂ ನಾನು ಶೇಪ್ಸೂ ಕೊಡ್ತೀನಿ ಅವ್ರು ಪ್ರಾಕ್ಟೀಸ್ ಮಾಡೋಕ್ಕೆ. ಇದು ಫ್ರೆಂಚ್ ನಾಟ್ ಅನ್ನೋದು ಕಂಪ್ಲೀಟ್ ಆಯಿತು. ಮತ್ತು ನಾನು ಕಾಟನ್ ಥ್ರೆಡ್ ತಗೊಂಡು ಇವಾಗ ಇದರಲ್ಲಿ ಹಾಕಿದ್ದೀವಿಲ್ಲ ನಾವು 3D ರೋಸ್ಗೆ ಯೂಸ್ ಮಾಡೋ ಜರ್ದೋಜಿ, ಈ ಥರ ಜರ್ದೋಜಿನೇ ಯು ಶೇಪಲ್ಲಿ ಸ್ಟಿಚ್ ಮಾಡ್ತೀನಿ. ಈ ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ಬೀಡ್ಸ್ ಆದ್ರೂ ಕೊಡ್ಬೋದು. ಬೀಡ್ಸಲ್ಲಿನೂ ಇಲ್ಲಿ ಲೋಡ್ ಸ್ಟಿಚ್ ಹಾಕ್ಬೋದು. ಈ ಸರ್ಕಿಲ್ ಶೇಪ್ಗೆ ನಾನು ನಾರ್ಮಲಾಗಿ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಆ ಬೀಡ್ಸ್ಗೆ ಔಟ್ಲೈನ್ಗೆ ಯು ಶೇಪಲ್ಲಿ ಜರ್ದೋಜಿನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ. ಆಲ್ಮೋಸ್ಟ್ ನಿಮಗೆ ಈ ವಿಡಿಯೋ ಅಲ್ಲಿ ನಾವು ಮೊಬೈಲಿಂದ
ಹೇಗೆ ಡಿಸೈನ್ನ ಟ್ರೇಸ್ ಮಾಡ್ಕೊಳ್ಳೋದು ಅನ್ನೋದು ಅರ್ಥ ಆಗಿದೆ ಅನಿಸ್ತಾ ಇದೆ. ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇನ್ ಕೇಸ್ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು.